ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ಅಧಿಕಾರದ ಹಗ್ಗಜಗ್ಗಾಟ ನಡೀತಾ ಇದೆ. ಇವರಿಬ್ಬರ ಮಧ್ಯೆ ಮತ್ತೊಬ್ಬರ ಹೆಸರು ಶೈನ್ ಆಗ್ತಾ ಇದೆ. ಯಾವ ಕಾರಣಕ್ಕೆ, ಯಾವ ಪೋಸ್ಟಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಸಿಎಂ ಬದಲಾವಣೆ ಚರ್ಚೆ ನಡುವೆ ಅಪ್ಕಮಿಂಗ್ ಡಿಸಿಎಂ ಪೋಸ್ಟ್ ರಾರಾಜಿಸಿದೆ. ಸಿಎಂ ಮತ್ತು ಡಿಕೆ ಪವರ್ ಶೇರಿಂಗ್ ಕಿತ್ತಾಟದಲ್ಲಿ ಇನ್ಯಾರೋ ಒಬ್ಬರಿಗೆ ಅದೃಷ್ಟ ಒಲಿಯೋದಕ್ಕಿದೆಯಾ? ನಿಮ್ಮ ಪಬ್ಲಿಕ್ ಟಿವಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಹಾಗಾದರೆ ಯಾರ ವಿಚಾರವಾಗಿ ಅಪ್ಕಮಿಂಗ್ ಡಿಸಿಎಂ ಅಂತ ಪೋಸ್ಟರ್ ಹಾಕಿರೋದು? ಹಾಗೆ ನೋಡೋದಕ್ಕೆ ಹೋದರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಒಂದೆರಡು ತಿಂಗಳಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಇನ್ನೊಂದು 3 ಪೋಸ್ಟ್ಗಳನ್ನು ಸೃಷ್ಟಿ ಮಾಡಬೇಕು, ಡಿಸಿಎಂ ಆಗಿ ಮಾಡಬೇಕು ಅನ್ನುವಂತಹ ಕೂಗಿತ್ತು. ಅದರಲ್ಲೂ ಇವರ ಹೆಸರಿತ್ತು, ನಾವೀಗ ತಗೊಳ್ತಾ ಇರೋ ಹೆಸರು. ಎಸ್, ಇನ್ಯಾರು ಅಲ್ಲ, ನನ್ ಅದರ್ ದ್ಯಾನ್ ಸಚಿವ ಜಮೀರ್ ಅಹಮದ್ ಅಪ್ಕಮಿಂಗ್ ಡಿಸಿಎಂ ಅಂತೆ. ಚಾಮರಾಜಪೇಟೆಯಲ್ಲಿ ಜಮೀರ್ ಮುಂದಿನ ಡಿಸಿಎಂ ಅಂತ ಪೋಸ್ಟರ್ ಹಾಕಿದ್ದಾರೆ. ಚಾಮರಾಜಪೇಟೆಯ JJR ನಗರ ರಸ್ತೆಯಲ್ಲಿ ಅವರ ಅಭಿಮಾನಿಗಳು ಯಾವುದೋ ವಿಶ್ ಮಾಡ್ತಾ ಇದ್ದಾರೆ. ಆ ವಿಶ್ ಮಾಡಬೇಕಾದ್ರೆ ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಂತ ಹಾಕ್ಕೊಂಡಿದ್ದಾರೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಶುಭಾಶಯದ ಪೋಸ್ಟರ್ಗಳು. ಅಯ್ಯೋ, ಈ ಹಿಂದೆ ಮುಂದಿನ ಸಿಎಂ DKಶ, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ, ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆನೇ ಕೂಗಿದ್ದಾರೆ. ಹಾಗೆ ಇವರ ಅಭಿಮಾನಿಗಳು ಕೂಡ ಅಪ್ಕಮಿಂಗ್ ಡಿಸಿಎಂ ಅಂತ ಹಾಕ್ಕೊಂಡಿದ್ದಾರೆ. ಹೇಳಿ ಕೇಳಿ ಅವ್ರದೇ ಕ್ಷೇತ್ರ ಚಾಮರಾಜಪೇಟೆ, ಸತತವಾಗಿ ಗೆದ್ಕೊಂಡು ಬಂದಿರತಕ್ಕಂಥವ್ರು, ಅವ್ರಿಗೂ ಅಭಿಮಾನಿಗಳು ಇರ್ತಾರಲ್ವಾ ಸಹಜವಾಗಿ. ಹಾಗಾಗಿ ಮುಂದಿನ ಡಿಸಿಎಂ ಜಮೀರ್ ಅಹಮದ್ ಅಂತ ಅಂದ್ಬಿಟ್ಟು ಮೊನ್ನೆನೋ RB ತಿಮ್ಮಾಪುರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರು ಹೇಳ್ತಾರೆ, ರಾಜ್ಯದ ಪಾಪ್ಯುಲೇಷನ್ ಇರ್ತಕ್ಕಂಥವ್ರು ಮ್ಯಾಕ್ಸಿಮಮ್ 75% ದಲಿತರು ಮತ್ತು ಮುಸ್ಲಿಮರು. ಹಾಗಾಗಿ ಸಿಎಂ DCMಯಿಂದ ಹಿಡಿದು ಬಹುತೇಕ ಪೋಸ್ಟ್ಗಳು ನಮ್ಮಗಳಿಗೆ ಇರಬೇಕು ಅಂತ ಹೇಳ್ಕೊಂಡಿದ್ರು. ಅವರವರ ಅಭಿಪ್ರಾಯ. ಹಾಗೇನೆ ಈ ಅಭಿಮಾನಿಗಳು ಕೂಡ ಹಾಕ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಒಂದು ಕಡೆ ಸಿಎಂ ಸೀಟ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಿದ್ದಾವೆ. ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ ಇಲ್ವಾ, ಈ ಥರದ ಚರ್ಚೆಗಳ ನಡುವೆ ಈಗ ಮತ್ತೊಂದು ಚರ್ಚೆ ಹುಟ್ಟಾಕುವಂಥ ರೀತಿಯಲ್ಲಿ ಚಾಮರಾಜಪೇಟೆಯಲ್ಲಿ ಪೋಸ್ಟರ್ಗಳು ಕಂಡು ಬರ್ತಾ ಇದ್ದಾವೆ. ನಾನು ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಚಾಮರಾಜಪೇಟೆಯಲ್ಲಿ ಕಂಡು ಬಂದಿರುವಂಥ ದೃಶ್ಯಗಳಿವು. ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಪೋಸ್ಟರ್ಗಳಾಗಿರ್ಬೋದು, ಬ್ಯಾನರ್ಗಳ ರೀತಿಯಲ್ಲಿ ಹಾಕಲಾಗಿದೆ. ಕ್ರಿಸ್ಮಸ್ ಆಗಿರ್ಬೋದು, ಹಾಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುವಂಥ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅದರಲ್ಲಿ ವಿಶೇಷವಾಗಿ ಗಮನವನ್ನು ಸೆಳೀತಾ ಇರೋದು ಅಪ್ಕಮಿಂಗ್ DCM BZ ಜಮೀರ್ ಸರ್ ಅನ್ನುವಂಥ ಒಂದು ರೀತಿ ಪದ ಹಾಕಿರುವಂಥದ್ದು. ಒಂದು ರೀತಿ ಅವರೇ ಮುಂದಿನ DCM ಆಗ್ತಾರೆ, ಅಪ್ಕಮಿಂಗ್ DCM ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು, ಅದು ಕೂಡ ಕಾಂಗ್ರೆಸ್ನ ಬ್ಲ್ಯಾಕ್ ಅಧ್ಯಕ್ಷಗಳಾಗಿರಬಹುದು, ಹಾಗೆ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ನಿಯಮಿತ ನಿರ್ದೇಶಕರು ಕೂಡ ಆ ಪೋಸ್ಟಲ್ಲಿರುವಂಥದ್ದು. ಜೊತೆಗೆ ಈ ರೀತಿಯಾಗಿ ಅಂದರೆ ಕಾಂಗ್ರೆಸ್ನ ಬ್ಲ್ಯಾಕ್ ಸದಸ್ಯರುಗಳು ಕೂಡ, ಕಾರ್ಯಕರ್ತರುಗಳು ಕೂಡ ಈ ರೀತಿಯಾದಂಥ ಪೋಸ್ಟರ್ಗಳನ್ನು ಹಾಗೆ ಬ್ಯಾನರ್ಗಳನ್ನು ಈ ಸಂಪೂರ್ಣ ಈ ಚಾಮರಾಜಪೇಟೆ ರಸ್ತೆ ಏನಿದೆ, ರಸ್ತೆಯಲ್ಲಿ ಹಾಕಲಾಗಿರುವಂಥದ್ದು. ಇದು ಎಲ್ಲಿ ಅಂದರೆ ಈ ಗೌರಿಪಾಳ್ಯ ಸರ್ಕಲ್ ಏನಿದೆ, ಸರ್ಕಲ್ನಿಂದ ಹಿಡಿದು ಮೈಸೂರು ರಸ್ತೆವರೆಗೂ ಕೂಡ ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಲಾಗಿದೆ. ಈ ಚರ್ಚ್ ಮುಂಭಾಗ ಕೂಡ ಈ ರೀತಿಯಾದಂಥ ಬ್ಯಾನರ್ಗಳು ಕಂಡು ಬರ್ತಾ ಇರುವಂಥದ್ದು. ಈಗ ಚಾಮರಾಜಪೇಟೆಯ ಬಹುತೇಕ ಈ ಚರ್ಚ್ ಇದೆ, ಚರ್ಚಿನ ಸಂಪೂರ್ಣ ರಸ್ತೆಯಲ್ಲೂ ಕೂಡ ಈ ರೀತಿಯಾದಂಥ ಪೋಸ್ಟರ್ಗಳು ಕಂಡು ಬರ್ತಿದೆ. ಒಂದು ಕಡೆ ಸಿಎಂ ಸೀಟ್ ಬದಲಾವಣೆ ವಿಚಾರದ ಚರ್ಚೆ ಆದರೆ, ಮುಂಬರುವಂಥ DCM ಅಂದರೆ ಅಪ್ಕಮಿಂಗ್ DCM ಜಮೀರ್ ಅಹಮದ್ ಖಾನ್ ಅನ್ನುವಂಥರದ ಪೋಸ್ಟರ್ಗಳನ್ನು ಅವರ ಅಭಿಮಾನಿಗಳು ಹಾಕಿರುವಂಥದ್ದು ಈಗ ಕಂಡು ಬರ್ತಾ ಇರುವಂಥದ್ದು. ನಿಜಕ್ಕೂ ಈ ಥರದ ಒಂದು ಚರ್ಚೆ ಆಗ್ತಿದೆಯಾ ಅಂದರೆ ಈ ಬಗ್ಗೆ ಕೂಡ ಕುತೂಹಲವನ್ನು ಈಗ ಕೆರಳಿಸ್ತಾ ಇರುವಂಥದ್ದು. ಮುಂದಿನ DCM ಅಂದರೆ ಅಪ್ಕಮಿಂಗ್ DCM ಅಂದರೆ ಒಂದು ವೇಳೆ ಏನಾದರೂ ಬದಲಾವಣೆ ಆದರೆ, CM ಏನಾದರೂ ಬದಲಾವಣೆ ಆದರೆ, ಇದು DCM ಸ್ಥಾನವನ್ನು ಜಮೀರ್ ಅವ್ರಿಗೆ ಏನಾದರೂ ಕೊಡ್ತಾರಾ, ಆ ನಿರೀಕ್ಷೆಯನ್ನು ಈಗ ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಇದು ಒಂದು ರೀತಿ ಚರ್ಚೆಗೆ ಈಗ ಗ್ರಾಸ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.